ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ. ಸ್ನೇಹಿತರೆ, ಇತ್ತೀಚೆಗೆ ತುಂಬ ಜನ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ಮೀಟಿಂಗ್ಸ್ಗಳು ಎಲ್ಲವೂ ಸಹ ಆನ್ಲೈನಲ್ಲೇ ನಡೀತಿರುವಂಥದ್ದು. ನಾವು ಆನ್ಲೈನ್ ಸೆಷನ್ಸ್ ಅಂತ ಬಂದಾಗ ಮೇಯ್ನಾಗಿ ಝೂಮ್, ವೆಬ್ಎಕ್ಸ್, ಗೂಗಲ್ ಮೀಟ್, ಟೀಮ್ಸ್ ಈ ಥರ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಮೀಟಿಂಗ್ಸು, ಸೆಷನ್ನು, ಕಾರ್ಯಕ್ರಮಗಳು ಯಾವುದೇ ಆಗಿರಲಿ. ಸೊ ಈಗಾಗಲೇ ನಮ್ಮ ಚಾನಲಲ್ಲಿ ಝೂಮ್ ಬಗ್ಗೆ ಒಂದು ಟ್ಯುಟೋರಿಯಲ್ನ ಮಾಡಿದ್ದೀವಿ. ಅದೇ ರೀತಿ ಇವತ್ತು ನಾವು ಗೂಗಲ್ ಮೀಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಗೂಗಲ್ ಮೀಟ್ ಅನ್ನೋದು ಒಂದು ಫ್ರೀ ಸಾಫ್ಟ್ವೇರು ಸ್ನೇಹಿತರೆ. ಇದು ಹೆಸರೇ ಹೇಳುವ ಹಾಗೆ ಗೂಗಲ್ ಅವರು ಡೆವಲಪ್ ಮಾಡಿರುವಂಥ ಒಂದು ಸೊಲ್ಯೂಷನ್ ಆಗಿರುತ್ತೆ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಮ್ಯಾಕ್ಸಿಮಮ್ ಫ್ರೀ ವರ್ಷನಲ್ಲಿ 100 ಜನ ಜಾಯಿನ್ ಮಾಡ್ಬೋದಾಗತ್ತೆ. ಹಾಗೆ 1 hour ಟೈಮ್ ಲಿಮಿಟ್ ಇರುತ್ತೆ 100 ಮೆಂಬರ್ಸ್ ಜಾಯಿನ್ ಆದಾಗ. ಆದರೆ ಬರೀ ಇಬ್ಬರೇ ಏನಾದರೆ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರೆ 24 hours ತನಕ ನಾವು ಇಬ್ಬರೇ ಡಿಸ್ಕಸ್ ಮಾಡೋದೆಲ್ಲ ಗೂಗಲ್ ಮೀಟಲ್ಲಿ ಮಾಡ್ಬೋದು. ಅಲ್ಲಿ ಯಾವುದೇ ಥರದ ಟೈಮ್ ಲಿಮಿಟ್ಸ್ ಇರಲ್ಲ. 3 ಜನ ಮತ್ತು 3ಕ್ಕೂ ಹೆಚ್ಚಿಂದ 100 ಜನ ಅಷ್ಟರಲ್ಲಿ 1 hour ಟೈಮ್ ಲಿಮಿಟ್ ಇರುತ್ತೆ. ಅದಕ್ಕೆ ಮೇಲೆ ಮಾಡಬೇಕಂದ್ರೆ ನಾವು ಮತ್ತೊಮ್ಮೆ ಜಾಯಿನ್ ಆಗಬೇಕಾಗತ್ತೆ. ಇದೊಂದು ಬೇಸಿಕ್ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ. ಹಾಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ ಥರನೇ ಗೂಗಲ್ ಮೀಟ್ನು ಸಹ ನಾವು ಹಲವಾರು ರೀತಿಯಲ್ಲಿ ಜಾಯ್ನ್ ಆಗ್ಬೋದು. ಒಂದು, ನಾವು ಮೊಬೈಲಲ್ಲೂ ಸಹ ಜಾಯ್ನ್ ಆಗ್ಬೋದು, ನಮ್ಮ ಲ್ಯಾಪ್ಟಾಪಲ್ಲೂ ಸಹ ಜಾಯ್ನ್ ಆಗ್ಬೋದು. ಹಾಗೆ ಮೊಬೈಲಲ್ಲಿ ನಾವು ಮೀಟಿಂಗ್ಸ್ನ ಜಾಯ್ನ್ ಆಗೋದಕ್ಕೆ ನಮಗೆ ಗೂಗಲ್ ಮೀಟ್ ಅನ್ನೋ ಒಂದು ಆ್ಯಪ್ನ ಹಾಕ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಗೂಗಲ್ ಮೀಟು ಈಗಾಗಲೇ ನೀವೇನಾದರೂ ಜಿಮೇಲ್ ಎಲ್ಲ ಬಳಸ್ತಾ ಇದ್ರೆ ಜಿಮೇಲಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ನೀವು ಗೂಗಲ್ ಮೀಟ್ನ ಲಿಂಕ್ ಏನಾದರೆ ನಿಮಗೆ ವಾಟ್ಸಾಪಲ್ಲೋ ಇಮೇಲಲ್ಲೋ ಏನಾದರೆ ಕಳಿಸ್ಕೊಟ್ಟಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಆರಾಮಾಗಿ ಓಪನ್ ಆಗಿಬಿಡುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇವತ್ತು ನಾನು ಲ್ಯಾಪ್ಟಾಪಲ್ಲಿ ಗೂಗಲ್ ಮೀಟ್ ಹೇಗೆ ಬಳಸೋದು ಮತ್ತು ಅದರಲ್ಲಿರುವಂಥ ಒಂದಷ್ಟು ಕೀಬೋರ್ಡ್ ಶಾರ್ಟ್ಕಟ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲ್ಯಾಪ್ಟಾಪಲ್ಲಿ ಗೂಗಲ್ ಮೀಟ್ನ ಓಪನ್ ಮಾಡೋದಕ್ಕೆ ನಾನು ಬ್ರೌಸರ್ ಬಳಸ್ತಾ ಇದ್ದೀನಿ. ನೀವು meet.google.com ಅನ್ನುವ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. meet.google.com. ಹಾಗೆ ಬನ್ನಿ ಆ ಲಿಂಕ್ನ ಓಪನ್ ಮಾಡೋಣ. Alt D, address and search bar edit, support MEET, period, GOOGLE, period, COM, Google Enter, Google Meet dash Google Chrome dash Karthik, new meeting button menu, press space to activate the menu, then navigate with arrow keys, title is Google Meet dash Google Chrome dash Karthik. ಸ್ನೇಹಿತರೆ ನೋಡಿ, ನಾನು ಈ ಒಂದು ಲಿಂಕ್ನ ಓಪನ್ ಮಾಡಿದ ತಕ್ಷಣ ಗೂಗಲ್ ಮೀಟ್ ಮತ್ತು ನನ್ನ ಹೆಸರು ಹೇಳ್ತಾ ಇದೆ, ಕ್ರೋಮ್ ಪ್ರೊಫೈಲು ಏನಿರುತ್ತೋ ಆ ಹೆಸರು ಹೇಳುತ್ತೆ. ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಒಂದು, ನಾವೇನಾದರೂ ಬೇರೆ ಮೀಟಿಂಗ್ನ ಜಾಯ್ನ್ ಆಗಬೇಕಂದ್ರೆ ಅವ್ರು ಕೊಟ್ಟಿರೋ ಲಿಂಕ್ನ ನಾವು ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆದರೆ ಆಗ್ಬಿಡ್ತು, ಕೆಲಸ ಮುಗಿದೋಗುತ್ತೆ. ಅದೇ ನಾವೇನಾದರೂ ಮೀಟಿಂಗ್ ಲಿಂಕ್ ಹೊಸದು ಕ್ರಿಯೇಟ್ ಮಾಡಿ ಎಲ್ಲರನ್ನೂ ಜಾಯಿನ್ ಮಾಡಿಸ್ಕೋಬೇಕಾದ್ರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ. ಅದನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಫಸ್ಟು ಈ ಒಂದು ವೆಬ್ಸೈಟಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ ಕ್ವಿಕ್ಕಾಗಿ. Google Meet, main menu link, Google 3:34 p.m. support button, menu collapsed, 3:34 p.m. bullet 5 jammed, support but report a problem button, settings button, Google Apps button collapsed, Google account Karthik, list of nav meetings list box items selected, 1 of 2, heading level 1 video calls meetings list box items E. New meeting button menu. ನೋಡಿ ಸ್ನೇಹಿತರೆ, ನಾನು ಮೇಲಿಂದ ಏನೇನು ಆಪ್ಷನ್ಸ್ ಇದೆ ಅದೆಲ್ಲ ತೋರಿಸಿದ್ದೆ. ಅದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದು ಹೆಸರು ಕೇಳ್ತಿದ್ದಂಗೆ ನೀವು ಅರ್ಥನೂ ಮಾಡ್ಕೋಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವ ಆಪ್ಷನ್ ಏನಂದರೆ New meeting button menu. ನ್ಯೂ ಮೀಟಿಂಗ್ ಬಟನ್. ಸೊ ಇದೊಂದು ಕೊಲ್ಯಾಪ್ಸ್ ಹಾಗೂ ಎಕ್ಸ್ಪ್ಯಾಂಡ್ ಆಗುವಂಥ ಒಂದು ಎಲಿಮೆಂಟ್ ಆಗಿರುತ್ತೆ. ಇಲ್ಲಿ ನಾನು ಸ್ಪೇಸ್ ಪ್ರೆಸ್ ಮಾಡ್ತಿದ್ದೀನಿ. Space context menu, new meeting menu. ನೋಡಿ ಸ್ನೇಹಿತರೆ, ನಾವು ಮೀಟಿಂಗ್ನ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ 3 ಆಪ್ಷನ್ ಕೊಡ್ತಾ ಇದೆ. ಒಂದು, create a meeting for later, 1 of 3. ಕ್ರಿಯೇಟ್ ಎ ಮೀಟಿಂಗ್ ಫಾರ್ ಲೇಟರ್ ಅಂತ ಇದೆ. ಕ್ರಿಯೇಟ್ ಎ ಮೀಟಿಂಗ್ ಫಾರ್ ಲೇಟರ್ ಅಂದರೆ ಇನ್ಯಾವಾಗಲೂ ಒಂದು ಮೀಟಿಂಗ್ ನಡೆಯುತ್ತೆ, ಅದಕ್ಕೆ ಮೀಟಿಂಗ್ ಲಿಂಕ್ನ ರೆಡಿ ಮಾಡಿಕೊಂಡು ಎಲ್ಲರಿಗೂ ಕಳಿಸ್ಕೊಟ್ಟು ಆ ಟೈಮ್ ಬಂದಾಗ ನಾವು ಜಾಯ್ನ್ ಆಗೋಕ್ಕೆ ಇರುವಂಥ ಒಂದು ಆಪ್ಷನ್ನು. Start an instant meeting, 2 of 3. ಸ್ಟಾರ್ಟ್ ಆನ್ ಇನ್ಸ್ಟೆಂಟ್ ಮೀಟಿಂಗ್ ಅಂತ ಅಂದರೆ ಈಗಲೇ ನಾವು ಮೀಟಿಂಗ್ನ ಶುರು ಮಾಡೋಕ್ಕೆ ಬಳಸ್ಕೊಳ್ಳುವಂಥ ಆಪ್ಷನ್ ಇದಾಗಿರುತ್ತೆ. ಈ ಒಂದು ಲಿಂಕ್ ಮೇಲೆ ನಾವು ಎಂಟರ್ ಕೊಟ್ಟಿದ ತಕ್ಷಣ ಒಂದು ಮೀಟಿಂಗ್ ಲಿಂಕ್ ಕ್ರಿಯೇಟ್ ಆಗುತ್ತೆ. ಅದನ್ನು ನೀವು ಯಾರ್ಯಾರು ಬೇಕೋ ಅವ್ರಿಗೆ ಶೇರ್ ಮಾಡ್ಕೋಬೋದು. ಅಷ್ಟರಲ್ಲಿ ನೀವು ಮೀಟಿಂಗ್ಗೆ ಎಂಟರ್ ಆಗ್ಬಿಟ್ಟಿರ್ತೀರ. ಹಾಗೆ ಒಬ್ಬೊಬ್ಬರಾಗೆ ಜಾಯಿನ್ ಮಾಡಿ ತಕ್ಷಣ ಈಗಲೇ ಮೀಟಿಂಗ್ ಶುರು ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ನು ಇನ್ಸ್ಟೆಂಟ್ ಮೀಟಿಂಗ್ ಆಗಿರುತ್ತೆ. Schedule in Google Calendar, 3 of 3. ಶೆಡ್ಯೂಲ್ ಇನ್ ಗೂಗಲ್ ಕ್ಯಾಲೆಂಡರ್ ಅಂತ ಹೇಳ್ತಾ ಇದೆ. ಇದು ಏನಂತಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಕಾರ್ಯಕ್ರಮಗಳಿರುತ್ತೆ, 100 ಜನರನ್ನ ನೀವು ಕರಿಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಅಂಥ ಟೈಮಲ್ಲಿ ಈ ಒಂದು ಆಪ್ಷನ್ನ ಬಳಸೋದು ತುಂಬ ಸೂಕ್ತ. ಯಾಕಂದರೆ ಈಗ ಮುಂದಿನ ವಾರ ಆ ಕಾರ್ಯಕ್ರಮ ಇದೆ ಅಂತ ಅಂದರೆ ಈಗ ಶೆಡ್ಯೂಲ್ ಮಾಡಿಬಿಟ್ರೆ ಎಲ್ಲರಿಗೂ ಸಹ ಮೀಟಿಂಗು ಕ್ಯಾಲೆಂಡ್ರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆ ಒಂದು ಮೀಟಿಂಗ್ ಟೈಮ್ ಬರ್ತಿದ್ದಂಗೆ ರಿಮೈಂಡರು, ನೋಟಿಫಿಕೇಷನು ಎಲ್ಲನೂ ಸಹ ಬರ್ತಾ ಇರುತ್ತೆ. ಆಗ ಆ ಟೈಮ್ ತಕ್ಕ ಹಾಗೆ ಎಲ್ಲರೂ ಜಾಯ್ನ್ ಆಗಿ ಮೀಟಿಂಗ್ನ ಅಟೆಂಡ್ ಮಾಡ್ಬೋದಾಗತ್ತೆ. ಇದೊಂದು ತುಂಬ ಪ್ರೊಫೆಷ್ನಲ್ ಆಗಿ ನಡೆಸ್ಕೊಡುವಂಥ ಒಂದು ಮೀಟಿಂಗ್ ಯಾವುದಿರುತ್ತೋ ಅದಕ್ಕೆ
ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಈಗ ಈ ಒಂದು 3 ಆಪ್ಷನ್ಸು ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಡೌಟ್ಸ್ ಇದ್ರೂ ನೀವು ಕಾಮೆಂಟ್ಸಲ್ಲಿ ಅಥವಾ ಗ್ರೂಪಲ್ಲಿ ಕೇಳ್ಬೋದಾಗತ್ತೆ. ಈಗ ಒಂದು ಮೀಟಿಂಗು ಇನ್ಸ್ಟೆಂಟ್ ಮೀಟಿಂಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಅದರೊಳಗೆ ಏನೇನು ಆಪ್ಷನ್ಸ್ ಇರುತ್ತೆ ಅಂತ ಕ್ವಿಕ್ ಆಗಿ ನೋಡೋಣ. ಸ್ಟಾರ್ಟ್ ಅನ್ ಇನ್ಸ್ಟೆಂಟ್ ಮೀಟಿಂಗ್, ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡ್ತಿದ್ದೀನಿ. Enter leaving menus. New meeting button menu. Press space to activate. This page is accessing your microphone. Change this setting in the address bar. Meet-gpw-talk-hdx. Page has no links. ದಿಸ್ ಲಿಂಕ್ ಈಸ್ ಆಕ್ಸೆಸಿಂಗ್ ಯುವರ್ ಮೈಕ್ರೋಫೋನ್ ಅಂತ ಹೇಳಿ ಒಂದು ಬೀಪ್ ಸೌಂಡ್ ಥರ ಬಂತು. ಅದೇನಂದರೆ ಮೀಟಿಂಗಿಗೆ ಜಾಯ್ನ್ ಆಗಿದ್ದೀರಾ ಅನ್ನೋ ಒಂದು ಇಂಡಿಕೇಶನ್ ಅದು. ನಾನು ಇನ್ಸ್ಟೆಂಟ್ ಮೀಟಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿ ಎಂಟರ್ ಕೊಟ್ಟಿದ ತಕ್ಷಣ ಮೀಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಒಂದು ಮೀಟಿಂಗ್ನ ಲಿಂಕು ನೀವು ಯಾರ್ಯಾರಿಗೆ ಬೇಕೋ ಅವ್ರ ಜೊತೆ ಹಂಚ್ಕೊಂಡು ಎಲ್ಲರೂ ಜಾಯ್ನ್ ಆಗಿ ಮೀಟಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. ಈಗ ಇದ್ರೊಳಗೆ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. Meet-gp main region. Karthik K. Main region end. Set the reaction toolbar with not sparkling or thumbs up party. Classic face with Ryan thinking thumbs toolbar skin tone. Unspec land. 3:38 p.m. separator. Heading level 1 GPW-talk-hdx. Audio settings button menu. Turn off micro video set. Turn off share screen. Set the reaction to turn on cap more option. Leave call button. Navigation region. Meeting details button collapsed. People-1 to chat with everyone. Meeting tools button. Host controls button collapsed. Navigation region end. Heading level 2 your meetings ready. ನೋಡಿ ಸ್ನೇಹಿತರೆ, ಮೇಲೆಲ್ಲ ಜನರಲ್ ಆಗಿ ಮೀಟಿಂಗ್ ಒಳಗೆ ಏನೇನು ಆಪ್ಷನ್ಸ್ ಇರುತ್ತೋ ಅದೆಲ್ಲನೂ ತೋರಿಸ್ತು. ಇಲ್ಲಿ ಕೆಳಗೆ ಯುವರ್ ಮೀಟಿಂಗ್ ಇಸ್ ರೆಡಿ ಅಂತ ಒಂದು ಹೆಡಿಂಗ್ ಇದೆ. ಯೂಶಲಿ ಮೀಟಿಂಗ್ ಜಾಯ್ನ್ ಆಗಿದ ತಕ್ಷಣ ಯುವರ್ ಮೀಟಿಂಗ್ ಇಸ್ ರೆಡಿ, ಇನ್ಸ್ಟೆಂಟ್ ಮೀಟಿಂಗು ಎಸ್ಪೆಷಲಿ ಯುವರ್ ಮೀಟಿಂಗ್ ಇಸ್ ರೆಡಿ ಅನ್ನೋ ಒಂದು ಆಪ್ಷನ್ ಹತ್ರ ಬಂದು ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಡ್ಬೋದಾಗತ್ತೆ. ಆದರೆ ನಾನು ಇದರಲ್ಲಿ ಏನೇನು ಆಪ್ಷನ್ಸ್ ಇದೆಯೋ ಅದನ್ನು ಕ್ವಿಕ್ ಆಗಿ ತೋರಿಸೋಣ ಅಂತ ಅಷ್ಟೇ ನಾನು ಟ್ಯಾಬ್ ಡೌನ್ ಏರ್ ಮಾಡ್ಕೊಂಡು ಬಂದೆ. Close button. Add others button. Or share this meeting link with others you wanted the meeting. Meet.google.com/gpw-talk-hdx. Copy link button. ನೋಡಿ ಸ್ನೇಹಿತರೆ, ಇಲ್ಲೇ ಕಾಪಿ ಲಿಂಕ್ ಅಂತ ಇದೆ. ಈ ಲಿಂಕ್ನ ಕಾಪಿ ಮಾಡಿಕೊಂಡು ವಾಟ್ಸಾಪಲ್ಲಿ ಬೇಕೋ ವಾಟ್ಸಾಪಲ್ಲಿ ಅಥವಾ ಜಿಮೇಲಲ್ಲೋ ಮೇಲಲ್ಲೋ ಎಲ್ಲೋ ಯಾವ ಮೂಲಕ ಆದ್ರೂ ಸಹ ಯಾರ್ಯಾರು ಮೀಟಿಂಗ್ ಜಾಯ್ನ್ ಆಗಬೇಕೋ ಅವ್ರಿಗೆಲ್ಲ ಕಳಿಸ್ಕೊಡ್ಬೋದು. ಹಾಗೆ ಇಲ್ಲಿ ಮೇಲೆ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ. ಆ್ಯಡ್ ಅದರ್ಸ್ ಅಂತ ಇದೆ. ಇದರ ಮೇಲೆ ಸ್ಪೇಸ್ ಮಾಡ್ತಿದ್ದೀನಿ. Space Meet-gpw-talk-hdx. Add others button to activate. Press enter. Add people mobile dialog. Invite tab panel. Enter name or email edit. Blank placeholder. Enter name or email. Type in text. ಇಲ್ಲಿ ನೋಡಿ ಸ್ನೇಹಿತರೆ, ಎಂಟರ್ ನೇಮ್ ಆರ್ ಇಮೇಲ್ ಅಂತ ಹೇಳ್ತಾ ಇದೆ. ಇದು ನಮ್ಮ ಇಮೇಲ್ ಐ ಡಿ ಮತ್ತು ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಏನೇನಿರುತ್ತೋ ಒಂದಷ್ಟು ಡೀಟೇಲ್ಸ್ ತೊಗೊಂಡು ಬೇಕಿದ್ರೆ ಅವ್ರಿಗೆಲ್ಲ ಕಳಿಸ್ಕೊಡುತ್ತೆ. ಈ ಆಪ್ಷನ್ ಆದರೂ ಬಳಸ್ಬೋದು, ಅಥವಾ ಸಿಂಪಲ್ ಆಗಿ ನಾವು ಕಾಪಿ ಲಿಂಕ್ನಾದರೂ ತೊಗೊಂಡು ಯಾರ್ಯಾರು ಬೇಕೋ ಅವರಿಗೆ ಶೇರ್ ಮಾಡ್ಕೊಂಡ್ಬಿಡ್ಬೋದು ಅವ್ರವ್ರ ಚಾಟ್ಗೆ ಹೋಗಿ ಪೇಸ್ಟ್ ಮಾಡೋದ್ರ ಮೂಲಕ. ಸೊ ಈಗ ಮೀಟಿಂಗ್ ಹೇಗೆ ಜಾಯ್ನ್ ಆಗೋದು, ಮೀಟಿಂಗ್ ಲಿಂಕ್ನ ಹೇಗೆ ಹಂಚ್ಕೊಳ್ಳೋದು ಅಂತ ನೋಡಿದ್ವಿ. ಯಾವುದೇ ಒಂದು ಈ ಥರದ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೀಟಿಂಗ್ಸಲ್ಲಿ ನಮಗೆ ಸಾಮಾನ್ಯವಾಗಿ ಮೈಕ್ರೋಫೋನ್ನ ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು, ವಿಡಿಯೋ ಆನ್ ಆಫ್ ಮಾಡ್ಕೊಳ್ಳೋದು, ಸ್ಕ್ರೀನ್ ಶೇರ್ ಮಾಡೋದು, ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ನೋಡೋದು, ಹಾಗೆ ಚಾಟ್ ಮಾಡೋದು, ಹ್ಯಾಂಡ್ ರೈಸ್ ಮಾಡೋದು, ರಿಯಾಕ್ಷನ್ಸ್ಗಳನ್ನ ಕಳಿಸ್ಕೊಡೋದು, ಈ ಥರದ್ದು ಇಂಪಾರ್ಟೆಂಟ್ ಫೀಚರ್ಸ್ಗಳು ಆಲ್ಮೋಸ್ಟ್ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಇದೆ. ಅದೇ ರೀತಿ ಗೂಗಲ್ ಮೀಟಲ್ಲೂ ಸಹ ಇದೆ. ಮತ್ತು ಈ ಎಲ್ಲ ಒಂದು ಆಪ್ಷನ್ಸ್ಗಳನ್ನ ಆಕ್ಟಿವೇಟ್ ಮಾಡೋಕ್ಕೂ ಸಹ ಕೀಬೋರ್ಡ್ ಶಾರ್ಟ್ಕಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಮೈಕ್ರೋಫೋನ್ನ ಮ್ಯೂಟ್ ಮಾಡೋಕ್ಕೆ ಅನ್ಮ್ಯೂಟ್ ಮಾಡೋಕ್ಕೆ ಕಂಟ್ರೋಲ್ ಡಿ ಇದೆ. ಈಗ ಮಾಡಿ ತೋರಿಸ್ತೀನಿ ನೋಡಿ. Control D, your microphone is off. Control D, your microphone is on. ಹಾಗೆ ವಿಡಿಯೋ ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ಕಂಟ್ರೋಲ್ ಇ ಆಪ್ಷನ್ ಇದೆ. Control E, your camera is off. Background is no longer replaced. Control E, your camera is on. Background is now replaced. ಕ್ಯಾಮ್ರಾ ಆನ್ ಆಫ್ ಸಹ ನಾನು ತೋರಿಸ್ಕೊಟ್ಟೆ. ಇದೆಲ್ಲ ಮೇಲೇನೆ ಆಪ್ಷನ್ಸ್ ಇದೆ. ಟ್ಯಾಬ್ ಮಾಡ್ತಾ ಹೋದ್ರೂ ಸಿಗುತ್ತೆ. ಇದಕ್ಕಾದಂಥ ಕೀಬೋರ್ಡ್ ಶಾರ್ಟ್ಕಟ್ಟು ಸಹ ಇದೆ. ಹಾಗೆ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಅಂತ ಅಂದರೆ ಈ ಒಂದು ಮೀಟಿಂಗ್ಗೆ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಪಾರ್ಟಿಸಿಪೆಂಟ್ಸ್ ಅಂತೀವಿ. ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅಂತ ನೋಡೋಕ್ಕೆ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಅದಕ್ಕೆ ಕಂಟ್ರೋಲ್ ಆಲ್ಟ್ ಪಿ ಆಗಿರುತ್ತೆ ಕೀಬೋರ್ಡ್ ಶಾರ್ಟ್ಕಟ್ಟು. Alt Control P, side panel complementary region. Close button to activate. Press enter. People panel is open. Add people button to activate. Search for people edit. Blank placeholder. Search for people. Contributors 1 button expanded to activate. ನೋಡಿ ಸ್ನೇಹಿತರೆ, ಈಗ ಪಾರ್ಟಿಸಿಪೆಂಟ್ಸ್ ಅಥವಾ ಪೀಪಲ್ ಪ್ಯಾನಲ್ನು ಸಹ ನಾನು ಓಪನ್ ಮಾಡಿ ತೋರಿಸ್ದೆ. ಸ್ನೇಹಿತರೆ, ಈಗ ಚಾಟ್ ಪ್ಯಾನಲ್ನ ಓಪನ್ ಮಾಡೋಕ್ಕೆ ಕೀಬೋರ್ಡ್ ಶಾರ್ಟ್ಕಟ್ಟು ಆಲ್ಟ್ ಕಂಟ್ರೋಲ್ ಸಿ ಆಗಿರುತ್ತೆ. Skin tone, unspecified skin tone selected. Button menu. Press space to activate the menu. Then navigate with arrow. Alt Control C. A dash call messages panel is open. Side panel complementary region. Send the message edit. Blank placeholder. Send the message. Type in text. ನೋಡಿ, ಈಗ ನಮ್ಮ ಫೋಕಸ್ಸು ಚಾಟ್ ಮೆಸೇಜ್ ಎಡಿಟ್ ಫೀಲ್ಡ್ ಏನಿದೆ ಅಲ್ಲಿಗೆ ಬಂದಿದೆ. ಈ ರೀತಿ ಹಲವಾರು ಆಪ್ಷನ್ಸ್ಗಳಿಗೆ ಹಲವಾರು ಕೀಬೋರ್ಡ್ ಶಾರ್ಟ್ಕಟ್ಸು ಸಹ ಗೂಗಲ್ ಮೀಟಲ್ಲಿ ಇದೆ. ಈಗ ನಾನು ಎಲ್ಲದಕ್ಕೂ ಕೀಬೋರ್ಡ್ ಶಾರ್ಟ್ಕಟ್ಸ್ ತೋರಿಸ್ದೆ, ಆದರೆ ಮೇಯ್ನಾಗಿ ಈ ಆಪ್ಷನ್ಸು ಇಲ್ಲಿ ಟ್ಯಾಪ್ ಮಾಡಿದ್ರೆ ಸಿಗುತ್ತೆ. ಅದನ್ನು ಒಂದ್ಸತಿ ನೋಡ್ಬೋಣ. Call controls region. Audio settings button menu. Press turn off microphone button to activate. Press enter. ಟರ್ನ್ ಆಫ್ ಮೈಕ್ರೋಫೋನ್ ಅಂತ ಹೇಳ್ತಾ ಇದೆ. ಮತ್ತೆ ಟ್ಯಾಪ್ ಮಾಡ್ತಿದ್ದೀನಿ. Video settings button menu. Press space to activate the menu. Turn off camera button to activate. Press enter. ಟರ್ನ್ ಆಫ್ ಕ್ಯಾಮ್ರಾ ಅಂತ ಹೇಳ್ತಾ ಇದೆ. ಆಡಿಯೋ ಸೆಟ್ಟಿಂಗ್ಸ್ ಮತ್ತು ವಿಡಿಯೋ ಸೆಟ್ಟಿಂಗ್ಸ್ ಅಂತೆಲ್ಲ ಇಲ್ಲೇನು ಹೇಳ್ತಾ ಇದೆ, ಅದರಲ್ಲಿ ನಮಗೆ ಮೈಕ್ರೋಫೋನ್ ಇಶ್ಯೂ ಈ ಥರದ್ದೆಲ್ಲ ಏನಾದರೂ ಇತ್ತಂದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆ ಒಂದು ಆಪ್ಷನ್ನ ಬಳಸ್ಬೋದು. Share screen button to activate. Press enter. ಶೇರ್ ಸ್ಕ್ರೀನ್. Send the reaction toggle button pressed. To toggle the state, press space bar. ಸೆಂಡ್ ರಿಯಾಕ್ಷನ್ ಟಾಗಲ್ ಇದು ನಾಟ್ ಪ್ರೆಸ್ ಮಾಡ್ಕೋತೀನಿ. Space toggle button collapsed. Send. Turn off captions button to activate. Press enter. ಟರ್ನ್ ಆಫ್ ಕ್ಯಾಪ್ಷನ್ ಅಂತ ಇದು ಯೂಶಲಿ ಹಿಯರಿಂಗ್ ಇಂಪೇರ್ಡ್ಗೆ ಯೂಸ್ ಆಗುವಂಥದ್ದು. Space. Turn on captions.
Set the react turn on captions button to activate more options. Leave call button. ಅದಾದಮೇಲೆ ಲೀವ್ ಕಾಲ್ ಬಟನ್ ಇದೆ. Navigation meeting details button collapsed. ಮೀಟಿಂಗ್ ಡೀಟೇಲ್ಸಲ್ಲಿ ನಿಮಗೆ ಮತ್ತೆ ಮೀಟಿಂಗ್ ಲಿಂಕ್ ಎಲ್ಲ ಸಿಗುತ್ತೆ. ಮಧ್ಯದಲ್ಲಿ ಇನ್ಯಾರಿಗಾದ್ರೂ ಶೇರ್ ಮಾಡಬೇಕಾದ್ರೂ ಸಹ ಇದರೊಳಗೆ ಬಂದು ಕಾಪಿ ಮಾಡ್ಕೋಬೋದಾಗುತ್ತೆ ಮೀಟಿಂಗ್ ಲಿಂಕ್ನ. People-1 join button collapsed. ಪೀಪಲ್, Chat with everyone button collapsed. Meeting tools button collapsed. ಮೀಟಿಂಗ್ ಟೂಲ್ಸ್, Host controls button collapsed. ಹೋಸ್ಟ್ ಕಂಟ್ರೋಲ್ ಇದೊಂದು ತುಂಬ ಇಂಪಾರ್ಟೆಂಟ್ ಆಪ್ಷನ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಇದರೊಳಗೆ ಹಲವಾರು ಫೀಚರ್ಸ್ ಇದೆ. ಹೋಸ್ಟ್ಗಳು ಪಾರ್ಟಿಸಿಪೆಂಟ್ಸ್ಗೆ ಏನೇನು ಪ್ರಿವಿಲೇಜಸ್ ಕೊಡ್ಬೋದು ಅಂತೆಲ್ಲ ಇಲ್ಲಿ ಡಿಸೈಡ್ ಮಾಡ್ಬೋದಾಗುತ್ತೆ. ಅಂದರೆ ಪಾರ್ಟಿಸಿಪೆಂಟ್ಸ್ ಚಾಟ್ ಮಾಡ್ಬೋದಾ, ಪಾರ್ಟಿಸಿಪೆಂಟ್ಸು ಸ್ಕ್ರೀನ್ ಶೇರ್ ಮಾಡ್ಬೋದಾ, ಇದೆಲ್ಲನೂ ಸಹ ಇಲ್ಲಿ ನಾವು ಬೇಕಿದ್ರೆ ಆನ್ ಆಫ್ ಮಾಡ್ಕೋಬೋದು. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂತ ಅಂದರೆ ಹೋಸ್ಟ್ ಕಂಟ್ರೋಲ್ ಅಂತ ಏನಿದೆ, ಇದರೊಳಗೆ ನಾವು ಲಿಂಕ್ ಯಾರ್ಯಾರು ಹೊಂದಿರ್ತಾರೋ ಅವ್ರು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದಾ ಅಥವಾ ಹೋಸ್ಟ್ ಅಡ್ಮಿಟ್ ಮಾಡಿದ್ರೆ ಮಾತ್ರ ಜಾಯ್ನ್ ಆಗ್ಬೋದಾ ಅಂತ ಚೇಂಜಸ್ ಮಾಡೋದಕ್ಕೂ ಸಹ ಸೆಟ್ಟಿಂಗ್ಸ್ ಇದೆ. ಅದನ್ನು ನಾನು ಕ್ವಿಕ್ ಆಗಿ ತೋರಿಸ್ತೀನಿ. Host controls button collapsed. Space expanded. Navigation region. Host controls button expand land. Meeting access heading level 3. ನೋಡಿ ಸ್ನೇಹಿತರೆ, ಮೀಟಿಂಗ್ ಆಕ್ಸೆಸ್ ಅಂತ ಒಂದು ಹೆಡ್ಡಿಂಗ್ ಇದೆ, ಅದ್ರ ಕೆಳಗೆ ಸಿಗುವಂಥದ್ದು. Land. These settings also apply. Land. Host must join before anyone else switch off. Land. Heading level 4 meeting access type. Group start meeting access type. Open radio button not checked. 1 of 2. No one has to ask them. ಅದ್ರ ಕೆಳಗೆ ಮೀಟಿಂಗ್ ಆಕ್ಸೆಸ್ ಟೈಪ್ ಬಂತು. ಓಪನ್ ಅಂತ ಇದೆ. ಓಪನ್ ಅಂದರೆ ಲಿಂಕ್ ಯಾರ್ಯಾರ ಹತ್ರ ಇರುತ್ತೋ ಅವರೆಲ್ಲ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದಂತ. Group start open radio button not checked. 1 of 2. No one has to ask to join. Anyone can dial in. ನೋ ಒನ್ ಹ್ಯಾಸ್ ಟು ಜಾಯ್ನ್ ಅಂದರೆ ಕೇಳೋದೇನು ಬೇಕಿಲ್ಲ, ಲಿಂಕ್ ಇತ್ತಂದರೆ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದಂತ. Trusted radio button checked. 2 of 2. People can join without asking if they are invited using their Google account. Anyone can dial in by phone. ಟ್ರಸ್ಟೆಡ್ ಅಂತ ಅಂದರೆ ಪರ್ಮಿಷನ್ ಎಲ್ಲ ಕೊಟ್ಟು ಜಾಯ್ನ್ ಮಾಡ್ಕೊಳ್ಳೋದು. People can join anyone with the group meeting access type. Anyone with the meeting link can ask to join. Checkbox checked. People can join anyone with the group meeting. ಸೊ ಇದೆಲ್ಲ ಒಂದಷ್ಟು ಆಪ್ಷನ್ಸ್ ಆಗಿರುತ್ತೆ. Close button. ನೋಡಿ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ್ದು ಏನಂದರೆ ಈಗ ರಿಯಾಕ್ಷನ್ಸ್ ಕೊಲ್ಯಾಪ್ಸ್ ಅಂತ ಇರುತ್ತಲ್ಲ, ರಿಯಾಕ್ಷನ್ಸ್ ಯೂಸ್ ಮಾಡಿದ ತಕ್ಷಣ ನೀವು ಕೊಲ್ಯಾಪ್ಸ್ಡ್ ಆಗೇ ಇಟ್ಕೊಳ್ಳೋದು ಉತ್ತಮ. ಇಲ್ಲಾಂದರೆ ಎಲ್ಲ ರಿಯಾಕ್ಷನ್ಸು ತೋರಿಸ್ತಾ ಇರುತ್ತೆ. ಅದೇ ರೀತಿ ಚಾಟು, ಪಾರ್ಟಿಸಿಪೆಂಟ್ಸ್ ಏನೇನು ನೋಡಿರ್ತೀವೋ ಅದನ್ನೆಲ್ಲ ಕೆಲಸ ಮುಗಿದ್ಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಆಗ ನಾವು ಮೀಟಿಂಗಲ್ಲಿ ಯಾವುದೇ ಸಮಸ್ಯೆಗಳಿಲ್ದಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಾಂದರೆ ಒಂದೊಂದು ಆಪ್ಷನ್ ಎಲ್ಲೋಯ್ತು ಅಂತ ಹುಡುಕೋ ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ನಾವು ಯಾವಾಗ ಬೇಕೋ ಆಗ ಯೂಸ್ ಮಾಡಿಬಿಟ್ಟು ಬೇಕಿಲ್ಲದೆ ಇದ್ದಾಗ ಕ್ಲೋಸ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು. ಇದಾಗಿತ್ತು ಸ್ನೇಹಿತರೆ ಗೂಗಲ್ ಮೀಟಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನೆಲ್ಲ ತೋರಿಸ್ಕೊಡುವಂಥ ಪ್ರಯತ್ನ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ನೀವು ಕಾಮೆಂಟ್ಸಲ್ಲಿ ಗ್ರೂಪಲ್ಲಿ ಕೇಳ್ಬೋದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.